ನಮಸ್ಕಾರ ಎಲ್ಲ ಬಂಧುಗಳಿಗೆ ಕೂಡ. ಕಾಸರಗೋಡು ತಾಲೂಕಿನ ಮುಳ್ಳೇರಿಯದ ಸಮೀಪದಲ್ಲಿರುವಂತಹ ಪ್ರಸಿದ್ಧ ಶತ್ರು ನಿಗ್ರಹ ಶ್ರೀ ನರಸಿಂಹದೇವರ ಮಠ ತಲೆಬೈಲು ಸುಮಾರು 450 ವರ್ಷಗಳ ಇತಿಹಾಸ ಇರುವಂತಹ ಕ್ಷೇತ್ರವಾಗಿದೆ. ಗಾಡಿ ಗುಡ್ಡ ಮಾರ್ಗವಾಗಿ ಮುಳ್ಳೇರಿಯದಿಂದ 4 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ರಮಣೀಯವು ನಯನ ಮನೋಹರವಾಗಿ ಹಚ್ಚ ಹಸಿರಿನ ನಡುವೆ ಕಂಗೊಳಿಸುತ್ತಿರುವ ತಾಣವಿದು. ಊರ ಪರವೂರ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡ ಅದೆಷ್ಟೋ ಉದಾಹರಣೆಗಳಿರುವಂತಹ ಕ್ಷೇತ್ರವಾಗಿದೆ. ಪ್ರಸ್ತುತ ಜೀರ್ಣಾವಸ್ಥೆಯಲ್ಲಿರುವಂತಹ ಈ ಮಠವು ಜೀರ್ಣೋದ್ಧಾರಗೊಳ್ಳಬೇಕಾಗಿದೆ. ಅನ್ಯ ಮತೀಯರು ಇಲ್ಲಿಗೆ ನಂಬಿಕೊಂಡು ಬಂದು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಮಠದ ಕಟ್ಟಡವು ಸುಮಾರು 250 ವರ್ಷಗಳಿಂದಲೂ ಹಳೆಯದು ಎಂಬುದು ತಿಳಿದು ಬಂದಿರುವ ವಿಚಾರ. ಅದೇ ರೀತಿ ಈ ಜಾಗಕ್ಕೆ ಸಂಬಂಧಪಟ್ಟಂತಹ ಶಕ್ತಿಗಳಾದ ಶ್ರೀ ಮಹಾವಿಷ್ಣುಮೂರ್ತಿ, ರಕ್ತೇಶ್ವರಿ, ಕುಂಡಂಗರ ಭಗವತಿ, ಗುಳಿಕ, ಬ್ರಹ್ಮರಾಕ್ಷಸರು ಹಾಗೂ ನಾಗದೇವರು ಸಪರಿವಾರ ಶಕ್ತಿಗಳು. ಉಡುಪಿಯ ಅಷ್ಟಮಠಗಳಲ್ಲಿ ಒಂದು ಅತ್ಯಂತ ಪ್ರಾಧಾನ್ಯವಾಗಿರುವಂಥದ್ದು ಕಾಣಿಯೂರು ಮಠ. ಮೂಲ ಪುತ್ತೂರಿನ ಕಾಣಿಯೂರಲ್ಲಿ ಆಗಿದ್ದರೆ ಪ್ರಾದೇಶಿಕವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಉಡುಪಿ ಅಷ್ಟಮಠಗಳಿಗೂ ಕೂಡ ಕೆಲವೊಂದು ಶಾಖಾ ಮಠಗಳಿವೆ. ಅದೇ ರೀತಿ ಕಾಣಿಯೂರು ಮಠಕ್ಕೆ ಕಾಸರಗೋಡು ತಾಲೂಕಿನ ಮುಳ್ಳೇರಿಯದ ಸಮೀಪ ಇರುವಂಥ ತಲೆಬೈಲು ಎಂಬಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಠ. ಹಲವು ವರ್ಷಗಳ ಇತಿಹಾಸ ಇರುವಂಥ ಈ ಮಠ ಒಮ್ಮೆ ಮೂಲ ಕಾಣಿಯೂರು ಮಠಕ್ಕೂ ಈ ಗ್ರಾಮಕ್ಕೂ ಪರಸ್ಪರ ಸಂಪರ್ಕ ಇಲ್ಲದೇ ಇರುವಂಥ ಸ್ಥಿತಿ ಇತ್ತು. ಕಾಲಕ್ರಮೇಣ ಇದರ ಚರಿತ್ರೆಯನ್ನು ಅರಿತುಕೊಂಡು ಮಠದಿಂದಲೂ ಸ್ಪಂದನ ಬಂತು. ಜೊತೆಯಲ್ಲಿ ಗ್ರಾಮಸ್ಥರು ಸೇರಿಕೊಂಡು ಪರಸ್ಪರ ಸಂಪರ್ಕವಾದ ನಂತರ ಎಲ್ಲ ಗ್ರಾಮದ ಜನತೆಯನ್ನು ಸೇರಿಸಿಕೊಂಡು ಅತ್ಯಂತ ಜೀರ್ಣವಾಗಿರುವಂಥ ಈ ಮಠವನ್ನು ಜೀರ್ಣೋದ್ಧಾರ ಮಾಡಬೇಕು ಎಂಬ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ರಚಿಸಿಕೊಂಡು ಹಂತ ಹಂತವಾಗಿ ಗ್ರಾಮದ ಎಲ್ಲ ಜನತೆಯನ್ನು ಸಂಪರ್ಕ ಮಾಡಿ ಈಗ ಮುಂದುವರೆದ ಭಾಗವಾಗಿ ನಾವು ಆ ಕ್ಷೇತ್ರದ ಸಾನ್ನಿಧ್ಯವನ್ನು ಬಾಲಾಲಯ ಪ್ರತಿಷ್ಠಾಪನೆ ಮಾಡುವಂಥ ಮಟ್ಟಕ್ಕೆ ಬಂದು ತಲುಪಿದ್ದೇವೆ. ಇನ್ನು ದೊಡ್ಡ ಆರ್ಥಿಕವಾಗಿರುವಂಥ ವ್ಯವಸ್ಥೆಯನ್ನು ಕ್ರೋಢೀಕರಿಸಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಸದ್ಭಕ್ತರ ಸಹಕಾರದಿಂದ ಅದೆಲ್ಲವೂ ಕೂಡ ಒದಗಿ ಬರ್ತದೆ ಎಂಬ ವಿಶ್ವಾಸದೊಂದಿಗೆ ಜುಲೈ ತಿಂಗಳ 14ನೇ ತಾರೀಕಿನಂದು ಬಾಲಾಲಯ ಪ್ರತಿಷ್ಠೆ ಮಾಡಿದ ನಂತರ ಪರಮ ಪೂಜ್ಯ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಲ್ ಅವರು ಕಾಣಿಯೂರು ಮಠ ಅವರ ಪೂರ್ಣ ಅನುಗ್ರಹದೊಂದಿಗೆ, ಅವರ ನೇತೃತ್ವದಲ್ಲಿ ನಾಳ್ದು ಬಾಲಾಲಯ ಪ್ರತಿಷ್ಠೆಯಾದ ನಂತರ ಅವರ ಅನುಗ್ರಹದೊಂದಿಗೆ ಎಲ್ಲರೂ ಸೇರಿ ಈ ಜೀರ್ಣೋದ್ಧಾರ ಕಾರ್ಯವನ್ನು ಅತ್ಯಂತ ಶೀಘ್ರವಾಗಿ ಪೂರ್ತೀಕರಿಸುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ಜೊತೆಯಲ್ಲಿ ಭಗವದ್ಭಕ್ತ ಎಲ್ಲರ ಸಹಕಾರವನ್ನು ಕೂಡ ನಾವು ಯಾಚಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ.